ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಯಾವ ಗಿಡದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಗೊತ್ತಾಯ್ತಲ್ಲ, ಅದು ವೀಳ್ಯದೆಲೆ. ಅಂದರೆ ಇವತ್ತು ವೀಳ್ಯದೆಲೆ ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಇದರ ವಿಶೇಷತೆ ಗೊತ್ತಿರುತ್ತೆ. ಇದೊಂದು ಅದ್ಭುತ ಎಲೆ, ಆಗ್ನೇಯ ಏಷ್ಯಾದ ಸ್ಥಳೀಯ ಸಸ್ಯ ಇದು. ಇದನ್ನು ನನ್ನ ಕಾಂಪೌಂಡ್ ಒಳಗಡೆ ನಾನು ಬೆಳೆಸ್ತಿದ್ದೀನಿ. ಈ ಗಿಡನ ನಾವು ಬೆಳೆಸೋದಕ್ಕೆ ಹೋದಾಗ ನಮಗೆ ಕೆಲವು ಸಮಸ್ಯೆಗಳು ಬರ್ತವೆ. ಆದ್ದರಿಂದ ಈ ಬಳ್ಳಿಯನ್ನು ಯಾವ ರೀತಿ ಬೆಳೆಸಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರೆ ಈ ವಿಡಿಯೋನ ನೋಡಿ, ಇನ್ಫಾರ್ಮೇಷನ್ ಇದೆ. ಸೊ ನನ್ನ ಗಾರ್ಡನ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತೀನಿ. ನಮ್ಮ ಭಾರತದ ಸಂಸ್ಕೃತಿನಲ್ಲಿ ಈ ವೀಳ್ಯದೆಲೆ ಸಸ್ಯ, ವೀಳ್ಯದೆಲೆಗೆ ತುಂಬ ಪ್ರಾಮುಖ್ಯತೆ ಇದೆ. ಯಾಕಂದರೆ ಇದನ್ನು ಧಾರ್ಮಿಕ ಮತ್ತು ಪೂಜಾ ಕಾರ್ಯಕ್ರಮಗಳಲ್ಲಾಗಲಿ, ಶುಭ ಸಮಾರಂಭಗಳಲ್ಲೇ ಆಗಲಿ ಇದನ್ನು ಯೂಸ್ ಮಾಡ್ತೀವಿ. ಅಲ್ಲದೆ ನಾವು ಪ್ರತಿದಿನ ಪೂಜೆ ಮಾಡೋದಕ್ಕೂ ಕೂಡ ನಮಗೆ ಈ ಎಲೆ ಬೇಕೇ ಬೇಕು. ಆಯುರ್ವೇದ ಚಿಕಿತ್ಸೆಯಲ್ಲಿಯೂ ಕೂಡ ಇದನ್ನು ಹೆಚ್ಚು ಬಳಸ್ತಾರೆ. ಯಾಕಂದರೆ ಇದರಲ್ಲಿ ಅಷ್ಟು ಔಷಧೀಯ ಗುಣಗಳು ಇದೆ. ಎಲೆಗಳನ್ನು ನೋಡಿ, ಹಾರ್ಟ್ ಶೇಪಲ್ಲಿದೆ, ಗ್ರೀನಿಶ್ ಕಲರ್ ಇದೆ, ಒಳ್ಳೆ ಶೈನಿಂಗ್ ಇದೆ ಎಲೆಗಳಲ್ಲಿ. ಇದರಲ್ಲಿ ಖಾರ ಮತ್ತು ಒಗರು ಮಿಶ್ರಿತ ರುಚಿ ಇರುತ್ತೆ. ಎಲೆಗಳು ಸುವಾಸನೆಯಿಂದ ಕೂಡಿರುತ್ತೆ. ಇದರಿಂದ ಪಾನ್ ತಯಾರಿಸ್ಬಿಟ್ಟು ಸೇವಿಸ್ತಾರೆ. ಆಯುರ್ವೇದ ವೈದ್ಯರು ಪ್ರತಿದಿನ ಊಟ ಆದಮೇಲೆ ಈ ವೀಳ್ಯದೆಲೆನ ತಿನ್ನೋದಕ್ಕೆ ಗೈಡ್ ಮಾಡ್ತಾರೆ. ಯಾಕಂದರೆ ಇದು ಜೀರ್ಣಕ್ರಿಯೆಗೆ ಸಹಾಯಕ. ಇದು ನೈಸರ್ಗಿಕ ಮೌತ್ ರಿಫ್ರೆಶರ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ. ಮತ್ತು ಕೆಮ್ಮು ಮತ್ತು ಶೀತಕ್ಕೆ ಮನೆಮದ್ದಾಗಿಯೂ ಕೂಡ ಇದನ್ನು ವೀಳ್ಯದೆಲೆನ ಬಳಸ್ಕೊಳ್ತೀವಿ. ಹಾಗಾಗಿ ಇದರಿಂದ ನಮಗೆ ತುಂಬ ಯೂಸಸ್ ಇದೆ ನಮಗೆ. ಆದ್ದರಿಂದ ಇದನ್ನು ಬೆಳೆಸೋದು ಯಾವ ತರಹ ಅಂದರೆ, ವೀಳ್ಯದೆಲೆನ ಸೆಮಿ ಶೇಡ್ನಲ್ಲಿ ಬೆಳೆಸಬೇಕು. ಅಂದರೆ ಸೆಮಿ ಶೇಡಲ್ಲಿ ಬೆಳೆಯುವಂತಹ ಗಿಡ ಈ ವೀಳ್ಯದೆಲೆ. ನಮ್ಮ ಹಳ್ಳಿಗಳಲ್ಲಿ ಅಡಿಕೆ ತೋಟಗಳಲ್ಲಿ ಇದನ್ನು ಬೆಳೆಸ್ತಾರೆ. ಅಂದರೆ ಅಡಿಕೆ ತೋಟಗಳಿಗೆ ನೈಸರ್ಗಿಕವಾಗಿ, ಅಂದರೆ ಆ ಗಿಡಗಳಿಗೆ ಇದರ ಬಳ್ಳಿಯನ್ನು ಹಬ್ಬಿಸ್ಬಿಡ್ತಾರೆ. ಯಾಕಂದರೆ ತೋಟಗಳಲ್ಲಿ ನೆರಳು ಹೆಚ್ಚಿರೋದ್ರಿಂದ ವೀಳ್ಯದೆಲೆ ಬಳ್ಳಿ ಚೆನ್ನಾಗಿ ಹಬ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬೆಳಗಿನ ಬಿಸಿಲು ದಿನಕ್ಕೆ 3ರಿಂದ 4 ಗಂಟೆ ಬಿದ್ದರೆ ಸಾಕು ಈ ಗಿಡಕ್ಕೆ. ನೇರ ಬಿಸಿಲನ್ನು ತಪ್ಪಿಸಿ, ಅಂದರೆ ಈ ಒಂದು ಗಿಡಕ್ಕೆ ಮೃದುವಾದಂತಹ ಬೆಳಕು ಅಥವಾ ಪ್ರಕಾಶಮಾನವಾದಂತಹ ನೆರಳು ಸಿಕ್ಕರೆ ಒಳ್ಳೆಯದು. ಹಾರ್ಶ್ ಬಿಸಿಲಲ್ಲಿ ಈ ಗಿಡನ ನೀವು ಇಟ್ಬಿಟ್ರೆ ಇದರ ಎಲೆಗಳೆಲ್ಲ ಬೇಗ ಸುಟ್ಟು ಹೋಗ್ಬಿಡುತ್ತೆ. ಇದು ಬಳ್ಳಿ ಗಿಡ ಆಗಿರೋದ್ರಿಂದ, ಅಂದರೆ ಹಬ್ಬುವಂತಹ ಗಿಡ ಆಗಿರೋದ್ರಿಂದ ಇದು ಬೆಳೆಯೋದಕ್ಕೆ ಸಪೋರ್ಟನ್ನು ಕೊಡಬೇಕು. ನೀವೇನಾದರೂ ಪಾಟಲ್ಲಿ ಬೆಳೆಸೋದಾದರೆ ಟ್ರೆಲ್ಲಿಸನ್ನಾಗಲಿ ಅಥವಾ ಕಡ್ಡಿ ಅಥವಾ ಮಾಸ್ಟಿಕನ್ನು ಕೂಡ ಹಾಕ್ಬಿಟ್ಟು ಇದನ್ನು ಬೆಳೆಸಬಹುದು. ಇದನ್ನು ಹ್ಯಾಂಗಿಂಗ್ ಪಾಟ್ನಲ್ಲೂ, ಅಂದರೆ ಮನಿ ಪ್ಲಾಂಟ್ ತರಹ ಹ್ಯಾಂಗಿಂಗ್ ಪಾಟ್ನಲ್ಲೂ ಕೂಡ ಇದನ್ನು ಬೆಳೆಸಬಹುದು. ನೋಡಿ, ನಾನಿದನ್ನು ಗೋಡೆಗೆ ಹಬ್ಸಿದ್ದೀನಿ. ಅದು ಗೋಡೆಗೆ ತನ್ನ ಏರಿಯಲ್ ರೂಟ್ಸನ್ನು ಅಂಟಿಸ್ಕೊಂಡು ಬೆಳೀತಾ ಇದೆ. ಸ್ವಲ್ಪ ಸಪೋರ್ಟ್ ಕೊಟ್ಬಿಟ್ರೆ ಸಾಕು, ಈ ಗಿಡಕ್ಕೆ ತುಂಬ ಚೆನ್ನಾಗಿ ಮೇಲಕ್ಕೆ ಬೆಳ್ಕೊಂಡು ಹೋಗ್ಬಿಡತ್ತೆ. ನೀರಿನ ಬಗ್ಗೆ ಹೇಳೋದಾದರೆ ಈ ಗಿಡಕ್ಕೆ ಸ್ವಲ್ಪ ಮಣ್ಣು ತೇವ ಆಗಿರಬೇಕು. ನೀರು ಮಣ್ಣಲ್ಲಿ ನಿಲ್ಲದಂತೆ ನೋಡ್ಕೊಳ್ಳಿ. ಆದರೆ ಬೇಸಿಗೆನಲ್ಲಿ ಮಾತ್ರ ನೀರನ್ನು ನಿಯಮಿತವಾಗಿ ಹಾಕಲೇಬೇಕು. ಗಿಡವನ್ನು ಮೊದಲು ಪಾಟ್ಗೆ ಹಾಕಬೇಕಾದ್ರೆ 40% ಮಣ್ಣು, 40% ಗೊಬ್ಬರ, 20% ಕೋಕೋಪೀಟನ್ನು ಮತ್ತು ಮರಳನ್ನು ಹಾಕಿಬಿಟ್ಟು ಆ ವೀಳ್ಯದೆಲೆ ಬಳ್ಳಿನ ಹಾಕಬೇಕು. 15ರಿಂದ 20 ದಿನಕ್ಕೊಮ್ಮೆ ಆರ್ಗ್ಯಾನಿಕ್ ಕಾಂಪೋಸ್ಟನ್ನು ಅಥವಾ ವರ್ಮಿ ಕಾಂಪೋಸ್ಟನ್ನು ಹಾಕಬೇಕು. ಒಳ್ಳೆ ಫರ್ಟಿಲೈಸರ್ ವೀಳ್ಯದೆಲೆಗೆ ಯಾವುದಂದರೆ ಅದು ಸಗಣಿ ಗೊಬ್ಬರ. ಸಗಣಿ ಗೊಬ್ಬರ ಹಾಕಿಬಿಟ್ರಂತೂ ಗಿಡ ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಎಲೆಗಳಲ್ಲಿ ಕೀಟಗಳೇನಾದರೂ ಕಂಡ್ರೆ ವಾರಕ್ಕೊಮ್ಮೆ ಅರಿಶಿನ ಪುಡಿ ಅಥವಾ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಅದನ್ನು ನೀರಿಗೆ ಹಾಕಿ ಸೋಸಿಬಿಟ್ಟು ಅದನ್ನು ಈ ವೀಳ್ಯದೆಲೆ ಮೇಲೆ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕೀಟಗಳನ್ನು ತಪ್ಪಿಸ್ಕೊಳ್ಬಹುದು. ಸೊ ಹೀಗೆ ವೀಳ್ಯದೆಲೆ ಬಳ್ಳಿನ ನೆರಳು ಮತ್ತು ತೇವಾಂಶವಿರುವಂತಹ ಪ್ರದೇಶದಲ್ಲಿ ಯಶಸ್ವಿಯಾಗಿ ನಾವು ಬೆಳೆಸ್ಕೊಳ್ಬಹುದು. ಆದ್ದರಿಂದ ಫಲವತ್ತಾದಂತಹ ಮಣ್ಣು ಮಿಶ್ರಿತ ಗೋಡು ಮಣ್ಣು, ಸಾವಯವ ಗೊಬ್ಬರ, ಮಳೆಗಾಲ ಇದ್ಬಿಟ್ರಂತೂ ಇದು ತುಂಬ ಅನುಕೂಲ ವೀಳ್ಯದೆಲೆ ಬೆಳೆಯೋದಕ್ಕೆ. ಈ ಗಿಡದ ಪ್ರೊಪಗೇಷನ್ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಇದರ ಸ್ಟೆಮ್ ಕಟ್ಟಿಂಗ್ನಿಂದ ನಾವು ಮಾಡ್ಕೊಳ್ಬಹುದು. ಇದನ್ನು ನೀರಿನಲ್ಲಾಗಲಿ ಅಥವಾ ಮಣ್ಣಿನಲ್ಲೇ ಆಗಲಿ ಬೇರನ್ನು ಬರೆಸ್ಬಿಟ್ಟು ಬೇರೆ ಪಾಟ್ಗೆ ಹಾಕಬಹುದು. ಇದು ಗಿಡಗಳು ನಮಗೆ ನರ್ಸರಿಲೂ ಸಿಗುತ್ತೆ. ಅಥವಾ ನಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಮನೆಗಳಲ್ಲಿ ಈ ಗಿಡ ಏನಾದರೂ ಇದ್ದರೆ ಅವರ ಹತ್ರ ಒಂದು ಸ್ಟೆಮ್ ಕಟ್ಟಿಂಗನ್ನು ತಂದುಕೊಂಡು ನಾವು ಮನೆಯಲ್ಲಿ ಬೆಳೆಸ್ಕೊಳ್ಬಹುದು.
ನೀರಿನಲ್ಲಿ ಪ್ರೊಪೊಗೇಷನ್ ಮಾಡೋದು ಹೇಗೆ ಅಂದರೆ, ಒಂದು ಬಾಟ್ಲಿಗೆ ಫ್ರೆಶ್ ನೀರನ್ನು ಹಾಕಿಬಿಟ್ಟು ಅದರ ನೋಟ್ಸ್ ಇರುವ ಜಾಗನ ನೀರಿನಲ್ಲಿ ಮುಳುಗಿಸಿ ಇಡಬೇಕು. ಅಂದರೆ ಪ್ರತಿದಿನ ನೀರನ್ನು ಬದಲಾಯಿಸ್ತಾ ಇರಬೇಕು. ಈ ಬಾಟಲನ್ನು ನೇರ ಸೂರ್ಯ ಬೆಳಕಿನಿಂದ ದೂರದಲ್ಲಿ ನೆರಳಲ್ಲಿ ಇಡಬೇಕು. ಸುಮಾರು 25 ದಿನಗಳಲ್ಲಿ ಬೇರುಗಳು ಅದರಲ್ಲಿ ಬಂದಿರುತ್ತೆ. ಬೇರು ಚೆನ್ನಾಗಿ ಬಂದ ಮೇಲೆ ಅದನ್ನು ಬೇರೆ ಪಾಟ್ಗೆ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ನೀವೇನಾದರೂ ಮಣ್ಣಲ್ಲಿ ಇದನ್ನು ಬೆಳೆಸಬೇಕು ಅಂದರೆ ಬೇರು ಬರೆಸ್ಬೇಕು ಅಂತಿದ್ರೆ 2 ಅಥವಾ 3 ನೋಟ್ಸ್ ಇರುವಂತಹ ಈ ಕಡ್ಡಿನ ಕೋಕೋಪೀಟ್ ಮಿಶ್ರಿತ ಮಣ್ಣಿನಲ್ಲಿ ಹಾಕಿದ್ರೆ ಸಾಕು. 1 ಅಥವಾ 2 ವಾರಗಳಲ್ಲಿ ಬೇರುಗಳು ಬರುತ್ತೆ. ನಂತರ ಅದನ್ನು ಬೇರೆ ಪಾಟ್ಗೆ ನೀವು ಹಾಕಬಹುದು. ಮಳೆಗಾಲ ಬೆಸ್ಟು ಈ ಸ್ಟೆಮ್ ಕಟ್ಟಿಂಗಿಂದ ಪ್ರೊಪೊಗೇಷನನ್ನು ಮಾಡ್ಕೊಳ್ಳೋದಕ್ಕೆ. ಮಳೆಗಾಲದಲ್ಲಿ ಬೇಗ ಬೇರುಗಳು ಚಿಗುರುತ್ತೆ. ಹೀಗೆ ಇದರ ಪ್ರೊಪೊಗೇಷನನ್ನು ಇದರ ಕಡ್ಡಿಗಳ ಮೂಲಕನೇ ಮಾಡ್ಕೋಬೇಕು. ಸ್ನೇಹಿತರೆ, ಹೀಗೆ ಇಷ್ಟು ಈಸಿಯಾಗಿ ಹೆಲ್ದಿಯಾಗಿ ವೀಳ್ಯದೆಲೆನ ನಿಮ್ಮ ತೋಟದಲ್ಲೇ ನೀವು ಚೆನ್ನಾಗಿ ಬೆಳೆಸ್ಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.